ನಮಸ್ಕಾರ, ಟಿವಿ2ಗೆ ಸ್ವಾಗತ. ಭೂಮಿ ಕೇರ್ ಫೌಂಡೇಶನ್ನ ಸಂಸ್ಥಾಪಕರಾದ ಮೊಹಿದೀನ್ ಮತ್ತು ಅವರ ತಂಡವು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನೂರಾರು ಜನರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಕೋರುತ್ತೇನೆ. ಇದು ನಮ್ಮ ಭೂಮಿ ಕೇರ್ ಅಂತ ಫೌಂಡೇಶನ್ ನಾವು 2017ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಉದ್ದೇಶ ಏನಂತ ಅಂದ್ರೆ ಪರಿಸರದ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸೋದು. ಪರಿಸರ ಇವತ್ತು ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಅದನ್ನ ಜನಗಳಿಗೆ ಈ ನಮ್ಮ ಗಿಡಗಳನ್ನು ಹಂಚುವ ಮೂಲಕವಾಗಿ ನಾವು ಜನಗಳಿಗೆ ತಿಳಿಸ್ತಾ ಇದ್ವಿ. ಏನಂದ್ರೆ ಈಗ ಪರಿಸರದಲ್ಲಿ ನಾವು ಏನ್ ಮಾಡ್ತೀವಿ, ನಮಗೆ ಅಗತ್ಯವಾಗಿ ಬೇಕಾಗಿದ್ದಂತ ನಮ್ಮ ಮರಗಳೆಲ್ಲ ಕಟ್ ಮಾಡಿ ನಮ್ಗೆ ಯಾವುದು ನಮ್ಮ ಪರಿಸರಕ್ಕೆ ಅನುಗುಣವಾಗಿ ಬರುವಂತ ಗಿಡಗಳನ್ನ ನಾವು ಹಾಕ್ದಲೇ ಬೇರೆ ಬೇರೆ ಗಿಡಗಳನ್ನ ಹಾಕ್ತಾ ಇದ್ವಿ. ಅದು ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇದೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಯಾವ ಏರಿಯಾದಲ್ಲಿ ಯಾವ ಗಿಡಗಳ ಮೂಲಗಳನ್ನು ಹಾಕ್ಬೇಕು, ಬೆಳೆಸ್ಬೇಕು ಅನ್ನೋದು ಒಂದೇ ನಮ್ಮ ಒಂದು ದೃಷ್ಟಿ ನಮ್ದು. ಸೊ ಹಾಗಾಗಿ ನಾವು ಈ 2017ರಲ್ಲಿ ನಾವು ಮಾಡಿದ್ವಿ. ಮತ್ತೆ ಬೇರೆ 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 ಕಡೆಗಳೆಲ್ಲ ನಾವು ಗಿಡಗಳನ್ನು ನ್ಯಾಚುರಲ್ ಆಗಿ ಸ್ವಾಭಾವಿಕ ಬೆಳೆಯುವಂತ ಗಿಡಗಳನ್ನು ಹಂಚ್ತಾ ಇದೀವಿ, ಜನಗಳಿಗೆ ಅರಿವು ಮೂಡಿಸ್ತಾ ಇದೀವಿ. ಈ ವರ್ಷ ಮೊಟ್ಟ ಮೊದಲಿಗೆ ಈ ವರ್ಷ ಇಲ್ಲಿ ನಾವು ಮಾತ್ರ ಬಾರ್ ಕೌನ್ಸಿಲ್ ಹೈಕೋರ್ಟ್ ಅಲ್ಲಿ ನಾವು ಫಸ್ಟ್ ಮಾಡ್ತಾ ಇರೋದು. ಇದರ ಮುಂಚೆ ಪ್ರತಿ ವರ್ಷ ಅಥವಾ 3 ತಿಂಗಳು ಒಂದ್ಸತಿ ಒಂದೊಂದ್ ಕಡೆ ಕ್ಯಾಂಪ್ಗಳು, ಈ ತರ ಕ್ಯಾಂಪ್ಗಳು ಹಾಕ್ಬಿಟ್ಟು ನಾವು ಗಿಡಗಳನ್ನ ಹಂಚ್ತಾ ಇದೀವಿ. ಬರೀ ಗಿಡಗಳ ಹಂಚೋದಲ್ಲ, ಪರಿಸರದ ಬಗ್ಗೆ ಅವೇರ್ನೆಸ್ ಕೂಡ ನಾವು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವು ನನ್ನ ಭೂಮಿ ಕೇರ್ ಫೌಂಡೇಶನ್ ಕಡೆಯಿಂದ ನಾವು ಹೇಳೋದಂತ ಯೂತ್ಗೆ, ಇವತ್ತು ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನಾವು ಇವತ್ತು ಈ ಪರಿಸರದ ಬಗ್ಗೆ ನಾವು ಬದುಕ್ತಾ ಇರೋದೇ ಪರಿಸರದಿಂದನೇ ಬದುಕ್ತಾ ಇರೋದು. ನಾವು ಪರಿಸರವನ್ನು ಕಣಗಾಣಿಸಿ ನಾವು ಬದುಕಕ್ ಆಗಲ್ಲ. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ, ಕೋವಿಡ್ ಬಂದಾಗ ಆಕ್ಸಿಜನ್ಗಾಗಿ ಎಷ್ಟು ಪರದಾಡಿದ್ವಿ, ಎಷ್ಟು ಕಷ್ಟ ಅನುಭವಿಸಿದ್ವಿ. ಈಗ ನಾವು ನೋಡ್ತಾ ಇದೀವಿ ಮಳೆ ಯಾಕೆ ಬರ್ತಾ ಇದೆ, ಬಿಸಿಲು ಹೆಂಗೆ ಹೆಚ್ಚುತ್ತಾ ಇದೆ, ನಾವು ತಡ್ಕೊಳ್ಳೋಂತ ಆಗ್ತಾ ಇಲ್ಲ. ನಾವು ಮಲೆನಾಡಲ್ಲಿ ಕೂಡ ಇವತ್ತು ಬಿಸಿಲು 38-40 ಡಿಗ್ರಿ ಹೋಗ್ತಾ ಇದೆ. ಸೊ ಹಾಗಾಗಿ ನಾನು ಯುವಕರಲ್ಲಿ, ಮುಂದಿನ ಪೀಳಿಗೆಯಲ್ಲಿ ಕೇಳ್ಕೊಳ್ಳೋದು ಅಂತಂದ್ರೆ, ಆ ಪರಿಸರಕ್ಕೆ ನೀವು ಫಸ್ಟ್ ಪರಿಸರ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾವುದೋ ನಿಮ್ಮ ಜೀವನದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಯೋಚನೆ ಮಾಡಿ, ಏನ್ ಪರಿಸರದ ಬಗ್ಗೆ ಹೊಂದಿಕೊಳ್ಳಿ. ನೀವು ಹೋದಾಗ ನಿಮ್ಗೆ ಪರಿಸರದಲ್ಲಿ ಸಿಕ್ಕುವಂತದ್ದು ಒಂದು ಪ್ರಯೋಜನ, ಅದರಲ್ಲಿ ಬರುವಂತ ಮಜಾ ನೀವು ಖಂಡಿತವಾಗಿ ನೀವು ಬೇರೆ ಕಡೆ ಸಿಗೋದಿಲ್ಲ. ನಾವೀಗ ಖರ್ಚು ಮಾಡ್ಕೊಂಡು ನಮ್ಮ ಮಲೆನಾಡಲ್ಲಿ ಇರಕ್ಕೆ, ಅಲ್ಲಿಗೆ ಹೋಗಕ್ಕೆ, ಊಟಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಓಡಾಡ್ತೀವಿ. ನಮ್ಮಲ್ಲಿರುವಂತ ಪರಿಸರ ನಾವು ಅದನ್ನು ಅನುಭವಿಸ್ತಾ ಇಲ್ಲ ನಾವು. ಸೊ ಪರಿಸರವನ್ನ ಅನುಭವಿಸ್ಬೇಕು, ಪರಿಸರ ಏನೋ ತಿಳ್ಕೋಬೇಕು. ಪ್ರಾಣಿ ಪಕ್ಷಿಗಳಿದಾವೆ, ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕು. ಯಾಕಂದ್ರೆ ನಾವು ನೋಡ್ದಲ್ಲೇ ಬೇರೆ ಯಾರು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ನಾವು ಸಹಾಯ ಮಾಡಕ್ಕಾಗತ್ತೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗ್ಲಿ, ಪರಿಸರದ ಬಗ್ಗೆ ನೋಡಕ್ಕಾಗತ್ತೆ, ನಮ್ಗೆ ಸ್ವಾಭಾವಿಕವಾಗಿ ಗಿಡಗಳನ್ನು ಹಾಕುವಂತದ್ದು ಪ್ರಯತ್ನ ಮಾಡ್ಬೇಕು. ಪ್ರತಿಯೊಬ್ಬ ಯುವಕ ಒಂದು ಗಿಡವನ್ನು ನೆಟ್ಟಿದ್ರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷಕ್ಕೆ 150 ಕೋಟಿ ನಾವು ಗಿಡಗಳನ್ನ ಹಾಕ್ಬಹುದು. ಅದು ನಮ್ಮ ದೇಶನೇ ಇರೋಂಥದ್ದೇ ಪರಿಸರದ ದೇಶ ನಮ್ದು. ಸೊ ನಾವು ಎಲ್ಲ ಯುವಕರಲ್ಲಿ ಕೇಳ್ಕೊಳ್ಳೋದಂದ್ರೆ, ಮನೆಗೆ ಒಂದು ಸ್ವಾಭಾವಿಕವಾಗಿ, ಇದು ಆರ್ಟಿಫಿಷಿಯಲ್ ಅಥವಾ ಎಕ್ಸಾಕ್ಟಿವ್ ಸ್ಪೀಸೀಸ್ ಬೇಡ, ನಮ್ಮ ಏರಿಯಾದಲ್ಲಿ ಯಾವ್ದು ಬರ್ತದೆ ಅಂತ ಗಿಡಗಳನ್ನು ಒಂದೊಂದು ಮನೆಗೆ ಗಿಡ ಹಾಕಿ ಬೆಳೆಸ್ಬೇಕಂತ ನಾನು ಯುವಕರಲ್ಲಿ ಕೇಳ್ಕೊಂಡೆ.